ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿರೋ ಬೆನ್ನಲ್ಲೇ ಎಲ್ಲ ಕಡೆ ನ್ಯಾಟೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯುಕ್ರೇನನ್ನು ಕಾಪಾಡೋ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ನ್ಯಾಟೋಗೆ ಮಾತ್ರ ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ನ್ಯಾಟೋ ಇತ್ತೀಚೆಗೆ ಒಂದು ರಣಹೇಡಿ ಗುಂಪಾಗಿ ಬದಲಾಗಿದೆ, ಅದನ್ನು ನಂಬಿಕೊಂಡ್ರೆ ಯುಕ್ರೇನ್ಗೆ ಆದ ಗತಿ ಎಲ್ರಿಗೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ಸೀಮೆ ನ್ಯಾಟೋ ರೀ? ಅಫ್ಘಾನಿಸ್ತಾನದಲ್ಲಿ ಆ ಶಿಲಾಯುಗದ ಮಾನವರಂತೆ ಓಡಾಡೋ ಆ ತಾಲಿಬಾನ್ ಮೇಲೇ ಅವ್ರ ಕೈ ಗೆಲ್ಲಕ್ಕಾಗಲಿಲ್ಲ, ಸೋತು ಬಂದಿದ್ದಾರೆ. 20 ವರ್ಷ ಆದರೂ ಏನು ಮಾಡೋಕ್ಕಾಗಿಲ್ಲ, ಕೈ ಕೊಟ್ಟು ಬಂದಿದ್ದಾರೆ ವಾಪಸ್. ಏನು ಮಿಲಿಟರಿ ಸೂಪರ್ ಪವರ್ ರಷ್ಯಾ ಮೇಲೆ ಇವರಿಗೆ ಏನು ಮಾಡೋಕ್ಕಾಗತ್ತೆ ಅಂತ ಟೀಕೆ ಕೂಡ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮಿಗಿಲಾಗಿ ಪುಟಿನ್ ಯುಕ್ರೇನ್ ಮೇಲೆ ಮುಗಿಬಿದ್ದಿರೋದೇ ಅದು ನ್ಯಾಟೋ ಸೇರೋ ಚಾನ್ಸಸ್ ಇರೋದರಿಂದ ಯುಕ್ರೇನ್ ಹೇಗಾದರೂ ಮಾಡಿ ಯುಕ್ರೇನ್ ನ್ಯಾಟೋ ಸೇರದಂತೆ ನೋಡಿಕೊಳ್ಳೋದು ರಷ್ಯಾ ಉದ್ದೇಶ. ಹಾಗಾದರೆ ಬನ್ನಿ, ಈ ವರದಿಯಲ್ಲಿ ನ್ಯಾಟೋ ಅಂದ್ರೆ ಏನು? ಅದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಡೆ ಹೌದಾ? ನ್ಯಾಟೋದ ಬಾಸ್ ಯಾರು? ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನ್ಯಾಟೋ ಅಂದ್ರೇನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಫ್ರೆಂಚ್ ಭಾಷೆಯಲ್ಲಿ ಆರ್ಗನೈಸೇಷನ್ ಡು ಟ್ರೀಟಿ ಡೆ ಅಟ್ಲಾಂಟಿಕೆ ನಾರ್ಡ್ ಅಂತಾರೆ. ಪ್ರೊನೌನ್ಸಿಯೇಷನ್ ಸರಿಯೋ ತಪ್ಪ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಹೆಂಗಿದೆ ಹಂಗೆ ಓದಿದ್ವಿ, ಫ್ರೆಂಚ್ ಬರಲ್ಲ ನಮಗೆ. ಹೀಗಾಗಿ ಅದರ ಶಾರ್ಟ್ ಫಾರ್ಮ್ ಆಗಿ ಓಟನ್ ಅಂತ ಕೂಡ ಬರೀತಾರೆ. ನ್ಯಾಟೋ ಉಲ್ಟಾ ಮಾಡಿದ್ರು ಓಟನ್ ಆಗುತ್ತೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ಬೋದು. ಇದೊಂದು ಸೇನಾ ಮತ್ತು ರಾಜಕೀಯ ಮೈತ್ರಿಕೂಟ. ಇದರಲ್ಲಿ 28 ಯುರೋಪಿಯನ್ ದೇಶಗಳು ಹಾಗೂ 2 ನಾರ್ತ್ ಅಮೆರಿಕನ್ ದೇಶಗಳಿವೆ. ಎರಡನೇ ಮಹಾಯುದ್ಧ ಬಳಿಕ ಇದನ್ನು ಸ್ಥಾಪನೆ ಮಾಡಲಾಯಿತು. ವಾಷಿಂಗ್ಟನ್ ಟ್ರೀಟಿಯನ್ನು ಜಾರಿ ಮಾಡೋದು ಇದರ ಅಂದರೆ ಈ ನ್ಯಾಟೋದ ಜವಾಬ್ದಾರಿ. ಇದೇನು ವಾಷಿಂಗ್ಟನ್ ಟ್ರೀಟಿ? ಇದಕ್ಕೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಂತ ಕೂಡ ಕರೀತಾರೆ. ಇದಕ್ಕೆ ಏಪ್ರಿಲ್ 4, 1949ರಲ್ಲಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಸೈನ್ ಹಾಕಲಾಯಿತು. ಇದರಲ್ಲಿ ಮೊದಲಿಗೆ ಅಮೆರಿಕ, UK, ಕ್ಯಾನಡಾ, ಫ್ರಾನ್ಸ್ ಸೇರಿ 12 ದೇಶಗಳಿದ್ವು. ನಂತರದಲ್ಲಿ ಹಲವು ವಿಸ್ತರಣೆಗಳಾಗಿ ಈಗ ಒಟ್ಟು 30 ದೇಶಗಳಾಗಿವೆ. ಇದೇ ವ್ಲಾಡಿಮಿರ್ ಪುಟಿನ್ಗೆ ಸಿಟ್ಟು ಬಂದಿರೋದು. ಯಾಕಂದರೆ ಪುಟಿನ್ ಮನೆ ಬಾಗಿಲಿಗೆ ರಷ್ಯಾ ಕಡೆಗೆ ವಿಸ್ತರಣೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನ್ಯಾಟೋಗೆ ಲೇಟೆಸ್ಟ್ ಎಂಟ್ರಿ ಅಂದರೆ ನಾರ್ತ್ ಮ್ಯಾಸಿಡೋನಿಯಾ 2020ರಲ್ಲಿ. ನ್ಯಾಟೋ ಸ್ಥಾಪನೆಯಾಗಿದ್ದು ಯಾಕೆ? ಅಂದಿನ ಬಲಾಢ್ಯ ಸೋವಿಯತ್ ರಷ್ಯಾದ ದಾಳಿಗಳಿಂದ ರಕ್ಷಣೆ ಪಡೆಯೋಕೆ, ಯುರೋಪ್ನಲ್ಲಿ ಹಿಟ್ಲರ್, ಮುಸೊಲಿನಿಯರಂತಹ ಸೇನಾ ರಕ್ಕಸರು ಮತ್ತೆ ಹುಟ್ಟದಂತೆ ತಡೆಯೋಕೆ, ಯುರೋಪ್ನಲ್ಲಿ ಅಮೆರಿಕದ ಪ್ರಭಾವ ಹಾಗೂ ಶಕ್ತಿ ಉಪಸ್ಥಿತಿಯನ್ನು ಗಟ್ಟಿಗೊಳಿಸೋಕೆ, ಯುದ್ಧ ಪೀಡಿತ ಯುರೋಪನ್ನು ರಾಜಕೀಯವಾಗಿ ಅಂದರೆ ಪೊಲಿಟಿಕಲ್ ಇಂಟಿಗ್ರೇಷನ್ ರಾಜಕೀಯವಾಗಿ ಮತ್ತೆ ಒಂದುಗೂಡಿಸೋಕೆ, ಈ 4 ಕಾರಣಗಳನ್ನು ಮುಂದಿಟ್ಕೊಂಡು ನ್ಯಾಟೋ ಸ್ಥಾಪನೆ ಆಯಿತು. ಆರ್ಟಿಕಲ್ 5. ಇಡೀ ನ್ಯಾಟೋ ಒಪ್ಪಂದದಲ್ಲಿ ಆರ್ಟಿಕಲ್ 5 ತುಂಬ ಇಂಪಾರ್ಟೆಂಟ್. ಸಾಮೂಹಿಕ ರಕ್ಷಣಾ ನೀತಿ ಅಡಿಯಲ್ಲಿ, ಕಲೆಕ್ಟಿವ್ ಡಿಫೆನ್ಸ್ ಈ ಫಿಲಾಸಫಿ ಅಡಿಯಲ್ಲಿ ನ್ಯಾಟೋದ ಒಂದು ಮೆಂಬರ್ ಕಂಟ್ರಿ ಮೇಲೆ ದಾಳಿ ಆದರೆ ಅಷ್ಟೂ ಮೆಂಬರ್ ಕಂಟ್ರಿಗಳ ಮೇಲೆ ದಾಳಿಯಾದಂತೆ ಅಂತ ಆರ್ಟಿಕಲ್ 5ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಪರಿಣಾಮ ಏನಾಯಿತು? 2 ಮಹಾಯುದ್ಧಗಳಿಂದ ಪುಡಿ ಪುಡಿಯಾಗಿದ್ದ ಇಡೀ ಯುರೋಪ್ಗೆ, ವಿಶೇಷವಾಗಿ ಪಶ್ಚಿಮ ಯುರೋಪ್ಗೆ ದೊಡ್ಡ ಶಕ್ತಿ ಸಿಕ್ತು. ಈಗ ಸೋವಿಯತ್ ರಷ್ಯಾ ಇಲ್ಲಿ ಯಾವುದಾದ್ರೂ ಒಂದು ದೇಶದ ಮೇಲೆ ದಂಡೆತ್ತಿ ಹೋದರೂ ಕೂಡ ಆಗಷ್ಟೇ ಸೂಪರ್ ಪವರ್ ಆಗಿ ಎಮರ್ಜ್ ಆಗಿದ್ದ ಅಮೆರಿಕದ ಮೇಲೂ ದಂಡೆತ್ತಿ ಹೋಗೋದಕ್ಕೆ ಈಕ್ವಲ್ ಆಗ್ತಾ ಇತ್ತು ಅದು. ಅಂದರೆ ಇನ್ನೂ ಸ್ಪೆಸಿಫಿಕ್ ಆಗಿ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನ್ಯಾಟೋದ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಯಾರಾದರೂ ಯುದ್ಧ ಮಾಡೋಕ್ಕೆ ಮುಂದಾದರೆ ನ್ಯಾಟೋದ ಅಷ್ಟು ಸದಸ್ಯ ರಾಷ್ಟ್ರಗಳ ಸೇನೆಯನ್ನು ಎದುರಿಸಬೇಕಾಗ್ತಾ ಇತ್ತು. ಯಾಕಂದರೆ ನ್ಯಾಟೋ ಇರೋದೇ ಹಾಗೆ, ಏನೇ ಸಂದರ್ಭ ಬಂದರೆ, ಕ್ರೈಸಿಸ್ ಆದಾಗ ಅಷ್ಟೂ ದೇಶಗಳು ತಮ್ಮ ಸೇನೆಯನ್ನು ಕಳಿಸ್ಕೊಡ್ಬೇಕಾಗತ್ತೆ. ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಷ್ಟು ಸೇನಾ ತುಕಡಿಗಳನ್ನು ಕಳಿಸ್ಕೊಂಡು ನ್ಯಾಟೋದ ಒಂದು ಪಡೆಯನ್ನು ರಚಿಸಿಕೊಂಡು ಯುದ್ಧ ಮಾಡೋಕ್ಕೂ ಕೂಡ ಇದರಲ್ಲಿ ಅವಕಾಶ ಇರುತ್ತೆ. ಜೊತೆಗೆ ಆಗ ಜರ್ಮನಿ, ವೆಸ್ಟ್ ಜರ್ಮನಿ ಹಾಗೂ ಈಸ್ಟ್ ಜರ್ಮನಿ ಅಂತ 2 ಭಾಗ ಆಗೋಗಿತ್ತು. ಈಸ್ಟ್ ಜರ್ಮನಿ ಸೋವಿಯತ್ ಕಂಟ್ರೋಲ್ನಲ್ಲಿದ್ದರೆ ವೆಸ್ಟ್ ಜರ್ಮನಿ ಅಮೆರಿಕ ಮತ್ತು ಮಿತ್ರರ ಪ್ರಭಾವದಲ್ಲಿತ್ತು. ಇಂತಹ ವೆಸ್ಟ್ ಜರ್ಮನಿ 1955ರಲ್ಲಿ ನ್ಯಾಟೋಗೆ ಸೇರಿಕೊಳ್ತು. ಇದು ಸೋವಿಯತ್ ರಷ್ಯಾ ಪಾಲಿಗೆ ಅತ್ಯಂತ ಆಘಾತಕಾರಿಯಾಗಿತ್ತು. ದಿಗಿಲು ಬಿದ್ದ ರಷ್ಯಾದಿಂದ ವಾರ್ಸಾ ಪ್ಯಾಕ್ಟ್. ನ್ಯಾಟೋ ರಚನೆ ಮತ್ತು ಅದರ ಶಕ್ತಿಯಿಂದ ಸೋವಿಯತ್ ರಷ್ಯಾ ವಿಚಲಿತ ಆಯಿತು. ಇದಕ್ಕೆ ಪ್ರತಿಯಾಗಿ 1955ರಲ್ಲಿ ಪೋಲೆಂಡ್ನ ವಾರ್ಸಾದಲ್ಲಿ ಪೂರ್ವ ಯುರೋಪಿನ 7 ದೇಶಗಳು ಸೋವಿಯತ್ ರಷ್ಯಾದೊಂದಿಗೆ ಒಪ್ಪಂದಕ್ಕೆ ಸೈನ್ ಹಾಕಿದ್ವು. ಇದರಲ್ಲಿ ಈಸ್ಟ್ ಜರ್ಮನಿ ಕೂಡ ಇತ್ತು. ನಿಮ್ಮ ಮಾಹಿತಿಗಿರಲಿ, ನಾವೀಗ ನೋಡ್ತಿರೋ ಸಿಂಗಲ್ ಪವರ್ಫುಲ್ ಜರ್ಮನಿ ಹುಟ್ಟಿದ್ದು 1990ರಲ್ಲಿ. ಅಲ್ಲಿ ತನಕ ಈ ದೇಶ ಈ ಥರ 2 ಸಪ್ರೇಟ್ ತುಂಡಾಗಿತ್ತು, ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು.
ಹಾಗೆ ವಾರ್ಸಾ ಪ್ಯಾಕ್ಟ್ ಅವಧಿಯಲ್ಲಿ ಸೋವಿಯತ್ ರಷ್ಯಾ ತನ್ನ ಕಂಟ್ರೋಲ್ನಲ್ಲಿದ್ದ ದೇಶಗಳು ಅಮೆರಿಕ ಮತ್ತು ಅದರ ಪಶ್ಚಿಮ ಯುರೋಪಿನ ಮಿತ್ರರೊಂದಿಗೆ ಮಿಂಗಲ್ ಆಗಬಾರ್ದು ಅಂತ ಐರನ್ ಕರ್ಟನ್ ಪಾಲಿಸಿಯನ್ನು ಜಾರಿಗೆ ತಂದಿತ್ತು. ಇಷ್ಟೆಲ್ಲ ಮಾಡಿದರೂ ಕೂಡ 90ರ ದಶಕದಲ್ಲಿ USSR ಡ್ರೀಮ್ ಫಿನಿಶ್ ಆಯಿತು. 1991 USSR ಢಮಾರ್. USSR ಯೂನಿಯನ್ ಆಫ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ಸ್. ಇದರ ನಾಯಕ ಮಿಖೈಲ್ ಗೊರ್ಬಚೇವ್ ದೊಡ್ಡ ಪ್ರಮಾಣದ ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗೆ ಕೈ ಹಾಕಿದ್ರು. ಆದರೆ ಇದು ತುಂಬ ಲೇಟಾಗಿ ಹೋಗಿತ್ತು. ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಜನಾಂಗೀಯ ಹಿನ್ನೆಲೆಯ ವೈವಿಧ್ಯಮಯ ದೇಶಗಳ ಒಂದು ಅಸಹಜ ಒಕ್ಕೂಟ ಆಗಿತ್ತು ಇದು USSR. ಇದರಲ್ಲಿ ಬಿರುಕುಗಳು ದೊಡ್ಡದಾಗೋಕ್ಕೆ ಶುರು ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಆದರೆ ಜೋಸೆಫ್ ಸ್ಟಾಲಿನ್ ತಮ್ಮ 3 ದಶಕಗಳ ಆಡಳಿತದಲ್ಲಿ ಸೇನೆಯ ಉಕ್ಕಿನ ಮುಷ್ಟಿಯಲ್ಲಿ ಕ್ರೂರವಾಗಿ ಎಲ್ಲ ವಿರೋಧಗಳನ್ನು ಕ್ರಶ್ ಮಾಡಿದರು ಮೊದಲು. ಆದರೆ ಸ್ಟಾಲಿನ್ 1953ರಲ್ಲಿ ಜೋಸೆಫ್ ಸ್ಟಾಲಿನ್ ಸಾವಿನ ಬಳಿಕ ನಿಧಾನಕ್ಕೆ USSRನ ಉಕ್ಕಿನ ಕೋಟೆ ಅಲುಗಾಡೋಕ್ಕೆ ಶುರುವಾಗಿತ್ತು. ಈಗ ಮಿಖೈಲ್ ಗೊರ್ಬಚೇವ್ ಅಂತೂ ಫುಲ್ ಉದಾರವಾದಿ ಆಗಿದ್ರು. ಅಧೀನ ರಿಪಬ್ಲಿಕ್ಗಳಿಗೆ ಸ್ವತಂತ್ರಗೊಳ್ಳೋಕೆ ಇದೇ ಸರಿಯಾದ ಟೈಮ್ ಅಂತ ಅನ್ಸೋಕೆ ಶುರುವಾಯಿತು. ಯುಕ್ರೇನ್, ಬೆಲಾರೂಸ್ ಇತ್ಯಾದಿ ರಿಪಬ್ಲಿಕ್ಗಳು ಒಂದೊಂದಾಗಿ ಸ್ವತಂತ್ರವನ್ನು ಘೋಷಿಸಿಕೊಂಡ್ವು. 1991 ಮುಗಿಯುವಷ್ಟರಲ್ಲಿ ಇಡೀ ಸೋವಿಯತ್ ಒಕ್ಕೂಟ ಛಿದ್ರ ಆಗಿ ಈಗ ಕೇವಲ ರಷ್ಯಾ ಮಾತ್ರ ಉಳ್ಕೊಂಡಿತ್ತು. ಪರಿಣಾಮ 1991 ಡಿಸೆಂಬರ್ 25ನೇ ತಾರೀಕು ರಷ್ಯಾ ಅಧ್ಯಕ್ಷರ ಅರಮನೆ ಕ್ರೆಮ್ಲಿನ್ ಮೇಲೆ ಸೋವಿಯತ್ ಬಾವುಟ ಕೆಳಗಿಳಿಸಿ ರಷ್ಯಾ ಬಾವುಟವನ್ನು ಏರಿಸಲಾಯಿತು. ಅಲ್ಲಿಂದ ವಿಶ್ವ ಭೂಪಟದಲ್ಲಿ ರಷ್ಯಾ ತಾಕತ್ತು ಕಮ್ಮಿ ಆಗೋಕ್ಕೆ ಶುರುವಾಗಿ ಆಲ್ರೆಡಿ ಕಮ್ಮಿ ಆಗಿತ್ತು. ಮತ್ತಷ್ಟು ಅಮೆರಿಕದೊಂದಿಗಿನ ಕೋಲ್ಡ್ ವಾರ್ ಕೂಡ ಅಂತ್ಯ ಆಯಿತು. ಅಮೆರಿಕ ಈಗ ಸರಿಸಾಟಿಯೇ ಇಲ್ಲದ ಸೂಪರ್ ಪವರ್ ಆಗಿ ಬೆಳೆದು ಬಿಡ್ತು. ಚಾಲೆಂಜರೇ ಇಲ್ಲ ಅನ್ನೋ ರೀತಿಯಲ್ಲಿ. ಇದಾಗಿ 8 ವರ್ಷಗಳಲ್ಲಿ ರಷ್ಯಾದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. 1999 ರಷ್ಯಾದಲ್ಲಿ ಪುಟಿನ್ ಅಧಿಕಾರಕ್ಕೆ. ಪುಟಿನ್ ಅತ್ಯಂತ ಮಹತ್ವಾಕಾಂಕ್ಷಿ. ಅಧಿಕಾರಕ್ಕೆ ಬಂದ ಕೂಡಲೇ ರಷ್ಯಾ ಆರ್ಥಿಕ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳೋಕೆ ಶುರು ಮಾಡಿದ್ರು. ಆಂತರಿಕ ಬಂಡಾಯಗಾರನ್ನ, ಚೆಚನ್ಯ ಉಗ್ರರನ್ನ ಸಂಪೂರ್ಣವಾಗಿ ಫಿನಿಶ್ ಮಾಡಿಬಿಟ್ರು. ಈ ಗ್ರಾಫ್ ನೋಡಿ, 1998ರ ಸುಮಾರಿನಲ್ಲಿ ಪಾತಾಳದಲ್ಲಿದ್ದ ರಷ್ಯನ್ ಆರ್ಥಿಕತೆ ಪುಟಿನ್ ಬಂದ ನಂತರ ಚೇತರಿಸಿಕೊಂಡು ಹಾಗೆ ಮುಂದುವರೆದು ಸ್ಪಷ್ಟವಾಗಿ ಕಾಣುತ್ತೆ. ಇದಕ್ಕೆ ಪುಟಿನ್ಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ 1998ರ ಬಳಿಕ ಪುಟಿನ್ ಅಧಿಕಾರದಲ್ಲಿ ಇಲ್ಲದ ರಷ್ಯಾನೂ ನೋಡಿಲ್ಲ, ಜಗತ್ತು ನೋಡಿಲ್ಲ. ಅಂದಿನಿಂದ ಇಂದಿನವರೆಗೂ ಅವರೇ ರಷ್ಯಾದ ಅನಭಿಷಿಕ್ತ ಕಿಂಗ್ ರೀತಿ. ಇತ್ತೀಚೆಗೆ ಆರ್ಥಿಕ ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇಲ್ಲ. ಅಂದರೆ ವರ್ಷ ಗ್ರೋ ಆಗ್ತಿರೋ ಸ್ಪೀಡ್ ಕಮ್ಮಿ ಆಗಿದೆ, ಆದರೆ ಕುಸಿತಾ ಇಲ್ಲ. ಕೆಳಗಿಂದ ಮೇಲೆ ಹೋಗಿ ಅದೇ ಆಮೇಲೆ ಫ್ಲ್ಯಾಟಾಗಿ ಒಂದೇ ರೀತಿ ಹೋಗ್ತಾ ಇದೆ. ರಷ್ಯಾವನ್ನು ಆಲ್ಮೋಸ್ಟ್ ಸಾಲ ಮುಕ್ತ ದೇಶ ಮಾಡಿದ್ದಾರೆ ಪುಟಿನ್. ಇಂತಹ ಪುಟಿನ್ ಜೀವಾಳ ಏನು ಗೊತ್ತಾ? ಆಧುನಿಕ ರಷ್ಯಾದ ರಕ್ಷಕ ಅನ್ನೋ ಇಮೇಜ್. ಆ ಇಮೇಜ್ಗೆ ಚಾಲೆಂಜ್ ಮಾಡೋ ಶಕ್ತಿ ಈಗ ಜಗತ್ತಲ್ಲಿರೋದು ಎರಡೇ ಕಡೆ, ಒಂದು ವಾಷಿಂಗ್ಟನ್ನಲ್ಲಿ, ಮತ್ತೊಂದು ಬೀಜಿಂಗ್ನಲ್ಲಿ. ಇದರಲ್ಲಿ ಚೀನಾ ಅಂತೂ ದಿನೇ ರಷ್ಯಾದ ಪರಮಾಪ್ತ ಆಗ್ತಾ ಇದೆ. ಸೊ ಇಂದಿಗೂ ರಷ್ಯಾದ ಎದುರಾಳಿಯಾಗಿ ಉಳಿದಿರೋದು ಅಮೆರಿಕ ಮತ್ತು ಅದರ ಮಿತ್ರರು ಮಾತ್ರ. ಇಂಥ ಅಮೆರಿಕ ಮತ್ತು ಸಂಗಡಿಗರು ತಮ್ಮ ನ್ಯಾಟೋ ಪಡೆಯನ್ನು ವಿಸ್ತರಿಸ್ತಾ 12 ದೇಶಗಳಿಂದ ಈಗ 30 ದೇಶಕ್ಕೆ ಬಂದಿದ್ದಾರೆ. ರಷ್ಯಾ ಬುಡದವರೆಗೂ ಹರಡಿಬಿಟ್ಟಿದ್ದಾರೆ. ಇತ್ತೀಚೆಗೆ ಯುಕ್ರೇನನ್ನು ನ್ಯಾಟೋಗೆ ಸೇರಿಸಿಕೊಳ್ಳೋಕೆ ಸ್ಕೀಮ್ ಹಾಕೊಂಡಿದ್ದಾರೆ. ಯುಕ್ರೇನ್ ಸೋವಿಯತ್ ಯೂನಿಯನ್ನಿಂದ ಹೊರ ಹೋದರೂ ಅದನ್ನು ಪರೋಕ್ಷವಾಗಿ ಕಂಟ್ರೋಲ್ ಮಾಡ್ತಿದ್ದ ರಷ್ಯಾಗೆ 2014ರಲ್ಲಿ ಆಘಾತ ಆಯಿತು. ಯುಕ್ರೇನ್ ಜನ ಕ್ರಾಂತಿ ಮಾಡಿ ರಷ್ಯನ್ ಪರ ಸರ್ಕಾರವನ್ನು ಕಿತ್ತು ಬಿಸಾಕಿದ್ರು. ನಂತರ ಬಂದ ಸರ್ಕಾರಗಳು ರಷ್ಯಾ ಮೇಲಿನ ಅವಲಂಬನೆ ಕಮ್ಮಿ ಮಾಡಿ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕಗೆ ಹತ್ತಿರ ಆಗೋಕೆ ಟ್ರೈ ಮಾಡಿದ್ವು. ನ್ಯಾಟೋ ಸೇರೋಕೆ ಬಯಸುವ ದೇಶಗಳ ಪಟ್ಟಿಯಲ್ಲಿ ಯುಕ್ರೇನನ್ನು ಸೇರಿಸಿಕೊಳ್ಳಾಯಿತು. ಆಸ್ಪೈರಿಂಗ್ ಕಂಟ್ರೀಸ್ ಟು ಜಾಯಿನ್ ನ್ಯಾಟೋ ಅಂತ. ಇದನ್ನು ರಷ್ಯಾ ಮತ್ತು ಪುಟಿನ್ ಕನಸಲ್ಲೂ ಸಹಿಸಿಕೊಳ್ಳೋ ಸ್ಥಿತಿಯಲ್ಲಿರಲಿಲ್ಲ, ಒಪ್ಕೊಳ್ಳೋಕೆ ತಯಾರೇ ಇರಲಿಲ್ಲ ಅವರು ಇದನ್ನು. ಯಾಕಂದರೆ ಯುಕ್ರೇನ್ ರಷ್ಯಾ ಪಾಲಿಗೆ ಒಂದು ಎಮೋಷನ್ ರೀತಿ. ಯುಕ್ರೇನ್ ಅತ್ಯಂತ ಆಯಕಟ್ಟಿನಲ್ಲಿರೋ ಜಾಗ. ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರದಲ್ಲಿ ಚಾಚಿಕೊಂಡಿರೋ ಯುಕ್ರೇನ್ ಶತ್ರುಗಳ ಕೈಗೊಂಬೆ. ಆದರೆ ರಷ್ಯಾ ಪಾಲಿಗೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿ ಎಲ್ಲ ಕಡೆಯಿಂದಲೂ ಶತ್ರುಗಳೇ ಸುತ್ತಿಕೊಂಡಂಗಾಗುತ್ತೆ. ಈ ಮ್ಯಾಪ್ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಟರ್ಕಿ, ಬಲ್ಗೇರಿಯಾ, ಗ್ರೀಸ್, ರುಮೇನಿಯಾ, ಕ್ರೊವೇಷಿಯಾ, ಇಟಲಿ, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್ ಈ ರೀತಿ ಜಲಮಾರ್ಗದ ಉದ್ದಕ್ಕೂ ನ್ಯಾಟೋ ದೇಶಗಳೇ. ಇತ್ತ ಹಾಗೆ ಮೇಲಕ್ಕೆ ಹೋದರೆ ಪೋಲೆಂಡ್, ಲಿಥುವೇನಿಯಾ, ಲ್ಯಾಟ್ವಿಯಾ, ಎಸ್ಟೋನಿಯಾಗಳನ್ನು ಕೂಡ ನ್ಯಾಟೋಗೆ ಸೇರಿಸಿಕೊಳ್ಳಲಾಗಿದೆ. ನಾರ್ತ್ ವೆಸ್ಟ್ ಅಥವಾ ವಾಯುವ್ಯದಲ್ಲಿ ನಾರ್ವೆ ಕೂಡ ನ್ಯಾಟೋ ಕಂಟ್ರಿ. ಉಳಿದಂತೆ ಪಶ್ಚಿಮದಲ್ಲಿರೋ ಈ ನೀಲಿ ಬಣ್ಣದಲ್ಲಿ ಕಾಣ್ತಿರೋ ಅಷ್ಟೂ ದೇಶಗಳು ನ್ಯಾಟೋ ಕಂಟ್ರೀಸ್.
ಈ ರೀತಿ ಸರ್ವ ದಿಕ್ಕುಗಳಿಂದಲೂ ಟಾರ್ಗೆಟ್ ಮಾಡಿ ತನ್ನ ಗಡಿಯ ಬಹುತೇಕ ದೇಶಗಳು ಶತ್ರು ಪಡೆ ಸೇರಿದ್ದು ರಷ್ಯಾಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕದಂಗೆ ಮಾಡ್ತಾ ಇತ್ತು. ರಷ್ಯಾಗಿಂತ ವಿಶೇಷವಾಗಿ ಪುಟಿನ್ಗೆ. ಈಗ ಈ ಭಾಗದ ದೊಡ್ಡ ನೆರೆ ದೇಶ, ಯುರೋಪಿನ 2ನೇ ಅತಿ ದೊಡ್ಡ ದೇಶ ಯುಕ್ರೇನ್ ಕೂಡ ನ್ಯಾಟೋ ಸೇರಿಬಿಟ್ರೆ ಅಲ್ಲಿಗೆ ರಷ್ಯಾ ಕತ್ತು ಹಿಸುಕ್ದಂಗೆ ಆಗ್ತಾ ಇತ್ತು. ಪುಟಿನ್ ಕೈ ಕಟ್ಟಿ ಹಾಕದಂಗೆ ಆಗ್ತಾ ಇತ್ತು. ಇದೇ ಕಾರಣಕ್ಕೆ 2014ರಲ್ಲಿ ಪುಟಿನ್ ಯುಕ್ರೇನ್ ಮೇಲೆ ದಾಳಿ ಮಾಡಿ ಕಪ್ಪು ಸಮುದ್ರ ವಲಯದ ಆಯಕಟ್ಟಿನ ಜಾಗ ಕ್ರೈಮಿಯಾವನ್ನು ರಷ್ಯಾ ವಶಕ್ಕೆ ತಗೊಂಡ್ಬಿಟ್ರು. ಕ್ರೈಮಿಯಾದಲ್ಲಿ ರಷ್ಯನ್ ಮೂಲದ ಜನ ಜಾಸ್ತಿ ಇದ್ದಿದ್ದು ಪುಟಿನ್ಗೆ ವರದಾನ ಆಯಿತು. ಈ ಅವಧಿಯಲ್ಲಿ ಪುಟಿನ್ ಪದೇ ಪದೇ ಒಂದು ಮಾತನ್ನು ಹೇಳಿದರು, ಯುಕ್ರೇನನ್ನು ನ್ಯಾಟೋಗೆ ಸೇರಿಸಿಕೊಳ್ಳಲ್ಲ ಅಂತ ಒಂದು ಪ್ರಾಮಿಸ್ ಕೊಡಿ, ನಾವು ಸೇನಾ ಜಮಾವಣೆ ವಾಪಸ್ ತಗೋತೀವಿ ಅಂತ. ಆದರೆ ಯುಕ್ರೇನ್ ಮತ್ತು ನ್ಯಾಟೋ ನಾವೇನು ಮಾಡಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ತೀವಿ, ಅದನ್ನು ಹೊರಗಿನವರು ಹೇಳೋದು ಬೇಡ ಅಂದ್ಬಿಟ್ರು. ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಪುಟಿನ್ ಅಧಿಕಾರಕ್ಕೆ ಬಂದಿದ್ದು ರಷ್ಯಾದಲ್ಲಿ 1999ರಲ್ಲಿ. 1997ರ ಬಳಿಕ ರಷ್ಯಾ ಗಡಿಯ 12 ದೇಶಗಳನ್ನು ಅಮೆರಿಕ ಮತ್ತು ಮಿತ್ರರು ನ್ಯಾಟೋಗೆ ಸೇರಿಸ್ಕೊಂಡಿದ್ದಾರೆ. ಸೊ ಈಗ ಯುಕ್ರೇನ್ ಕೂಡ ಸೇರೋದು ಪುಟಿನ್ಗೆ ಯಾವ ಥರದಲ್ಲೂ ಕೂಡ ಓಕೆ ಇರಲಿಲ್ಲ. ಯಾವ ಕಾರಣಕ್ಕೂ ಸೇರಿಸಬಾರ್ದು ಅಂತ ಹೇಳ್ತಾ ಇದ್ರು. ನ್ಯಾಟೋದವರು ನಮ್ಮಿಷ್ಟ, ನಾವು ಸೇರಿಸ್ಬೇಕು ಅಂತ ನಮಗನ್ಸಿದ್ರೆ ನಾವು ಸೇರಿಸ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಈಗ ಪುಟಿನ್ ದಾಳಿಗೆ ರೆಡಿ ಆದರು. ಮೊದಲಿಗೆ ಯುಕ್ರೇನ್ನ ಪೂರ್ವದ ಡಾನ್ಬಾಸ್ ಏರಿಯಾ ಕಡೆ ಕಣ್ಣು ಹಾಕಿದ್ರು. ಯಾಕಂದರೆ ಅಲ್ಲೂ ಕೂಡ ರಷ್ಯನ್ ಮೂಲದ ಜನ ಜಾಸ್ತಿ ಇದ್ದಾರೆ. ಇಲ್ಲಿ 2022ರ ಫೆಬ್ರವರಿ 22ನೇ ತಾರೀಕು ಸೇನೆ ನುಗ್ಗಿಸಿ ಇಲ್ಲಿನ 2 ಪ್ರದೇಶಗಳಾದ ಲುಹಾನ್ಸ್ಕ್ ಮತ್ತು ಡಾನೆಟ್ಸ್ಗಳನ್ನು ಇಂಡಿಪೆಂಡೆಂಟ್ ರಿಪಬ್ಲಿಕ್ಗಳು ಅಂತ ಘೋಷಿಸಿದರು. ಅದಾದ 2 ದಿನಗಳಲ್ಲಿ ಅಂದರೆ ಫೆಬ್ರವರಿ 24ನೇ ತಾರೀಕು ನಸುಕಿನ ಜಾವ ಪುಟಿನ್ ಯುಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಆರಂಭಿಸಿಬಿಟ್ಟಿದ್ದಾರೆ. ಅವರ ಉದ್ದೇಶ ಇಷ್ಟೇ, ಯುಕ್ರೇನ್ನಲ್ಲಿ ತನ್ನ ಪರ ಇರೋ ಸರ್ಕಾರವನ್ನು ಸ್ಥಾಪಿಸಿ ಅದರ ಜುಟ್ಟನ್ನು, ಅಂಕುಶವನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಯುಕ್ರೇನ್ ನ್ಯಾಟೋ ಸೇರಿದಂತೆ ನೋಡಿಕೊಳ್ಳೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನ್ಯಾಟೋ ಅಂದ್ರೇನು. ಪುಟಿನ್ಗೆ ರಷ್ಯಾಗೆ ನ್ಯಾಟೋ ಮೇಲೆ ಅಷ್ಟೊಂದು ಸಿಟ್ಟು ಯಾಕೆ, ರಷ್ಯಾ ಮತ್ತು ಪುಟಿನ್ ಅಷ್ಟೊಂದು ವಿಚಲಿತರಾಗೋಕೆ, ಅಷ್ಟೊಂದು ಇನ್ಸೆಕ್ಯೂರ್ ಆಗೋಕೆ ಕಾರಣ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.